ಅಧ್ಯಕ್ಷರೇ, ನಾವು ಎಲ್ಲಿನೂ ಮೀಸಲಾತಿ ವಿರೋಧ ಮಾಡ್ತಾ ಇಲ್ಲ. ಇದು ಬಹಳ ಸ್ಪಷ್ಟ. ಈಗ ನಮ್ಮ ಸೌಹಾರ್ದದಲ್ಲೇ ಒಬ್ರು SC ಇದ್ದಾರೆ, ಒಬ್ರು ST ಇದ್ದಾರೆ, ಇಬ್ರು ಹಿಂದುಳಿದ ವರ್ಗದವರು ಇದ್ದಾರೆ, ಇಬ್ರು ಮಹಿಳೆಯರಿದ್ದಾರೆ. ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು. ಚುನಾಯಿತ ಯಾವಾಗ ಆಗ್ತಾರೆ? ಷೇರುದಾರರ ವಿಶ್ವಾಸ ತಗೊಂಡು ಆ ಸಂಸ್ಥೆಗೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಷೇರುದಾರರು ಅವರನ್ನ ಇವತ್ತು ಚುನಾಯಿತ ಮಾಡಿರ್ತಾರೆ. ನಾಳೆ ಅವರ ವಿರುದ್ಧ ಸೋತವನ್ನ ಇವ್ರು ನಾಮಿನೇಟ್ ಮಾಡಿಬಿಟ್ರೆ ಘರ್ಷಣೆ ಚಾಲು ಆಗ್ತದೆ. ಸಹಕಾರಿ ಕ್ಷೇತ್ರ ಎಷ್ಟು ಸೂಕ್ಷ್ಮ ಇದೆ ಅಂದರೆ, ಯಾರೇ ಡಿಪಾಸಿಟ್ ಇಡೋರಾಗಲಿ ಅಲ್ಲಿ ಆಡಳಿತ ಮಂಡಳಿ ಮ್ಯಾಗ ವಿಶ್ವಾಸ ಇರ್ತದೆ. ಯಾರಿಗೇ ನಾವು ಸಾಲ ಕೊಡಬೇಕಾದ್ರೂ ಸಹ ಆಡಳಿತ ಮಂಡಳಿಯಲ್ಲಿ ನಾವು ಅವ ಯೋಗ್ಯದಾನೋ, ಅವನಿಗೆ ಕೊಟ್ಟರೆ ನಮ್ಮ ಸಾಲ ಮರುಪಾವತಿ ಆಗ್ತೈತಲ್ಲ, ಇದನ್ನೆಲ್ಲನೂ ಇದು ಒಂದು ಸಹಕಾರಿ ಕ್ಷೇತ್ರ ಅಂದ್ರೆ ಹಣಕಾಸಿನ ಸಂಸ್ಥೆ. ಅದಕ್ಕೆ ಮಾನ್ಯ ಸಹಕಾರ ಸಚಿವರು ಯಾಕೋ ಪ್ರತಿಷ್ಠೆ ಮಾಡಿಕೊಂಡು ಕೊನೆಯ ಕಾಲದಲ್ಲಿ, ಯಾಕಂದ್ರೆ ಮುಂದಿನ ಸಲ ಅವ್ರು ಚುನಾವಣೆ ನಿಂದಿರೋದಿಲ್ಲ, ಇದೇ ಕೊನೆಯ ಅವಧಿ ಮಂತ್ರಿ ಮತ್ತು ಕೊನೆಯ ಅವಧಿಯ ಶಾಸಕರು. ಇಂಥ ಸಂದರ್ಭದಾಗ ದಯವಿಟ್ಟು ನೀವು ಮೀಸಲಾತಿ ನಾವು ಎಲ್ಲೂ ವಿರೋಧ ಮಾಡೋದು. ಸುಮ್ಮನೆ ದಮನಿಯರು ಅವರು ನಮ್ಮ ನರೇಂದ್ರ ಸ್ವಾಮಿ ಹೇಳ್ತಾರೆ, ಯಾವ ದಮನಿಯರು ಇಲ್ಲ, ಪಾಪನಿಯರು ಇಲ್ಲ. ನಿಮ್ಗೆ ಅಷ್ಟು ಕಳಕಳಿನೇ ಇತ್ತಂದ್ರೆ 100% ನೀವೇ ಶೇರ್ ಕೊಡ್ರಿ, 100% ನೀವೇ ಕ್ಯಾಪಿಟಲ್ ಹಾಕ್ರಿ, 100% SC ST ಅವ್ರದನ್ನೇ ಮ್ಯಾನೇಜ್ಮೆಂಟ್ ಮಾಡಿ. ನಮ್ದು ಏನೂ ತಕರಾರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೋತೀವಿ. ಇದರಿಂದ ಏನಾಗ್ಲಾಕತ್ತದಂದ್ರೆ ದಿನ ಒಂದೊಂದು ತಿದ್ದುಪಡಿ ತರ್ತಾ ಇದ್ದಾರೆ. ಮಾನ್ಯ ತಗೊಂಡ್ಬಂದ್ರು ಯಾವ ಏನು ಸರ್ಪ್ಲಸ್ ಫಂಡ್ ಏನಿರ್ತದೆ DCC ಬ್ಯಾಂಕ್ನಾಗ ಇಡ್ಬೇಕಂತ, ಅದ್ರ ಮ್ಯಾಗ ನಾವು ಕೋರ್ಟಿಂದ ಸ್ಟೇ ತರಬೇಕಾಯ್ತು. ನ್ಯಾಷನಲೈಸ್ ಬ್ಯಾಂಕಿಂತ 2% ಹೆಚ್ಚು ಬಡ್ಡಿ ಕೊಡಬೇಕು ಅಂತೇಳಿ ಇವರೇ ಸರ್ಕ್ಯುಲರ್ ತೆಗೆದ್ರು. ಸಹಕಾರ ಯಾರು ಮಾತು ಕೇಳಿದ್ರು ಏನೋ ಅದು ಹೋಗಿ ಕೋರ್ಟ್ನಾಗ ಸ್ಟೇ ಆಯ್ತು. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ, ನಮ್ಮ HK ಪಾಟೀಲ್ ಹಿರಿಯ ಸಹಕಾರಿ ದುಡ್ರದಾರ, ಒಂದು ಸದನ ಸಮಿತಿ ನೇಮಿಸ್ರಿ. ಆ ಸದನ ಸಮಿತಿ ಏನು ತನ್ನ ವಿಚಾರಗಳನ್ನು ಹೇಳ್ತಾರೆ, ನಾವು ಮಾಡ್ಲಾಕ ಏನೂ ತಕರಾರು ಮಾಡೋದು ನಮ್ದು ಎಲ್ಲ ವಿಶ್ವಾಸ ಐತಿ. ಅಂದ್ರೆ ನಮ್ಮ HK ಪಾಟೀಲ್ರು ಏನು ಮಾತಾಡೋದಿಲ್ಲ. ಇಂಥ ಸಂದರ್ಭದಾಗ ಎತ್ತು ಮಾತಾಡೋದು. ಅವಾಗ KH ಪಾಟೀಲ್ ಹೆಂಗಿದ್ರು ಹುಲಿ ಹತ್ತಿದ್ರು, ಗದಗ ಹುಲಿ ಮಾತಾಡ್ತಿದ್ರು. ಸರ್ಕಾರ ಎದ್ದೇಳಿ ಮಂಜುನಾಥ ತೇರಿಸ್ಬೇಕಾಗಿ, ಎದ್ದೇಳಿ ಕೃಷ್ಣೇಗೌಡ ಅಂದ್ರೆ ನಾ ಕೃಷ್ಣೇಗೌಡ ಅಲ್ಲ, ಸುಮ್ಮ ಒಕ್ಕೊಂಡಪ್ಪ ಗೌಡ ಹಾಕಿ ಕೂತಾರ. ಸ್ವಲ್ಪ ಹೇಳ್ರಿ, ಇದನ್ನ ಪ್ರತಿಭಟನೆ ಮಾಡಿ ಅಂದಾಗ HK ಪಾಟೀಲ್ ಅಂದ್ರೆ KH ಪಾಟೀಲ್ ಪ್ರತಿರೂಪ. ನೀವು ಕೂಡ್ರಿ ಸರ್ ಅಧ್ಯಕ್ಷ. ಮೊನ್ನೆ ಯತ್ನಾಳಗೌಡರು ಬಹಳಷ್ಟು ಅಪೇಕ್ಷೆ ಪಟ್ಟಿದ್ದಾರೆ ನಾ ಎದ್ದು ಮಾತಾಡಬೇಕು ಅಂತ ಹೇಳಿ. ಒಂದ್ ಸೆಕೆಂಡ್